Guys, welcome back to my YouTube channel. ನಾನು ನಿಮ್ಮ ಗಗನ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಬಟ್ ಸ್ಟಿಲ್ ಐ ಆಮ್ ಗೋಯಿಂಗ್ ಟು ಜಿಮ್. ಸೊ ಹೋಗ್ಬಿಟ್ಟು ಬರೋಣ ಬನ್ನಿ ಗೈಸ್. ಇಂಟೆನ್ಸಿಟಿ ಜಾಸ್ತಿ ಇರೋ ವರ್ಕೌಟ್ ಮಾಡಿದ್ರೆ ಹಿಂಗೆ ಬೇಗ ಸುಸ್ತಾಗ್ಬಿಡುತ್ತೆ. ಅಪ್ಪ ಕೂತ್ಕೊಬಿಡ್ತೀನಿ, ಸುಸ್ತಿದೆ. ನಮ್ಮ ಟ್ರೈನರ್ ಬಂದ್ಬಿಟ್ಟು ಮಾತಾಡ್ಸ್ಬಿಟ್ಟು ಹೋದರು. ಲೈಕ್ ಕೇಳ್ತಿರ್ತಾರೆ ಎಷ್ಟು ಕಮ್ಮಿ ಆದರೆ ಏನು ಅಂತ ಅಂದ್ಬಿಟ್ಟು ಅವಾಗ ಕೇಳ್ತಿರ್ತಾರೆ. ಈ ಸತಿ ನನಗೆ ಹೇಳಿದ್ದಾರೆ ಬೇರೆ ಯಾವ್ಯಾವ ಥರದ್ದು ಮಾಡಬೇಕು ಅಂತೆಲ್ಲ ಹೇಳ್ಬಿಟ್ಟು ಹೋಗಿದ್ದಾರೆ. ಸೊ ಅದನ್ನೇ ಫಾಲೋ ಮಾಡಬೇಕು ಅಷ್ಟೇ ಗೈಸ್ ಇನ್ಮೇಲಿಂದ. ಇನ್ನೂ ಕೆಲವು ಮಾಡಿದ್ದೀನಿ ಗೈಸ್, ಆದರೆ ಅದನ್ನ ಶೂಟ್ ಮಾಡಿಲ್ಲ. ಇದು ಮುಗ್ದಿದ ತಕ್ಷಣ, ಯಾವಾಗಲೂ ವರ್ಕೌಟ್ ಮುಗ್ದಿದ ತಕ್ಷಣ ಖುಷಿಯಾಗೋದು ಯಾವಾಗ ಅಂದರೆ ಇಲ್ಲಿ ಗೈಸ್ ವೆಯ್ಟ್ ಚೆಕ್ ಮಾಡುವಾಗ ಎಷ್ಟು ಖುಷಿ ಆಗತ್ತೆ ಗೊತ್ತಾ. ನನ್ನ ಮಕ್ಕದಲ್ಲೇ ನೀವು ನೋಡ್ತೀರ ನೋಡಿ, ಈಗ ಅಷ್ಟು ಖುಷಿಯಾಗಿ ಕಾನ್ಫಿಡೆನ್ಸಿಂದ ಆಚೆ ಬರ್ತೀನಿ ಐ ಆಮ್ ಡೂಯಿಂಗ್ ಅಂತ. ದೆನ್ ನೆಕ್ಸ್ಟ್ ಪಾರ್ಟ್ ಇಸ್ ಸ್ಟ್ರೆಚಿಂಗ್ ಹೋಗ್ತಿದ್ದೆ. ಲೆಟ್ ಮಿ ಟೆಲ್ ಯು ಸಮಥಿಂಗ್ ಗೈಸ್ ಊಟ ಬಿಟ್ಟು ವೆಯ್ಟ್ ಲಾಸ್ ಮಾಡೋದಲ್ಲ ಅದು ಆ್ಯಕ್ಚುಲಿ ಬೇರೆ ಥರದ್ದೇ ಇದೆ. ಎವ್ರಿಥಿಂಗ್ ನೆಕ್ಸ್ಟ್ ಅಥವಾ ಅದ್ರ ನೆಕ್ಸ್ಟ್ ವೀಡಿಯೋದಲ್ಲಿ ಐ ವಿಲ್ ಬಿ ಟೆಲ್ಲಿಂಗ್. ಸೊ ಫ್ಯಾಟ್ ಕಂಪ್ಲೀಟಾಗಿದ್ದು ನಾವು ಅದನ್ನು ಕರಗಿಸ್ಬೇಕು ಅಂದರೆ ಅದು ಬೇರೆ ಥರ ವರ್ಕ್ ಆಗುತ್ತೆ. ವಿಚ್ ಇಸ್ ದ ಮೋಸ್ಟ್ ಫೇವ್ರೆಟ್ ಪಾರ್ಟ್ ಅಂತಂದರೆ ಸ್ಟ್ರೆಚಿಂಗು. ಬಿಕಾಸ್ ಎಲ್ಲ ಮುಗ್ದೋಗ್ಬಿಟ್ಟಿರುತ್ತಲ್ಲ, ವರ್ಕೌಟ್ ಮುಗಿಸಿಲ್ಲ, ಆದರೆ ಸ್ಟ್ರೆಚಿಂಗ್ ಅಷ್ಟೇ ಇರುತ್ತೆ. ಅದು ಮಾಡುವಾಗ ಫೀಲ್ ಮಾಡ್ಕೊಂಡು ಮಾಡೋದು ಕ್ರೇಜಿ. ಐ ಜಸ್ಟ್ ಫೀಲ್ ಸೋ ಗುಡ್ ಗೈಸ್. ಜಿಮ್ಮಿಗೆ ಹೋಗ್ಬಿಟ್ಟು ಬರೋದು ಈಸ್ ಅ ಡಿಫ್ರೆಂಟ್ ಫೀಲಿಂಗ್. ಯಾ ಹೇಜು ಲೇ ಸುಖ ಜಸ್ಟ್ ಕೇಮ್ ಬ್ಯಾಕ್ ಫ್ರಮ್ ಜಿಮ್, ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರೆಡಿ ಆಗಕ್ಕೆ ಹೋಗುವ ಗೈಸ್. ಈಗಷ್ಟೇ ಸ್ನಾನ ಮುಗಿಸ್ಕೊಂಡ್ಬಂದೆ. ಫಸ್ಟು ಹೊಟ್ಟೆ ಹಸಿದೆ ಗೈಸ್. ಇಟ್ಸ್ ಆಲ್ರೆಡಿ 12:30 ಅನಿಸುತ್ತೆ. ಸೊ ಫಸ್ಟು ದೇವ್ರ ಪೂಜೆ ಮಾಡಿಬಿಟ್ಟು, ಅಂದರೆ ನಮಸ್ಕಾರ ಮಾಡಿಬಿಟ್ಟು ತಿನ್ಬಿಡೋಣ. ಹೊಟ್ಟೆ ಹಸಿವು. ನಾನು ತಲೆ ಕೂಡ ಸ್ವಲ್ಪ ತೊಣಗಿಸ್ಕೊಂಡೆ ಅಷ್ಟೇ ನೋಡಿ, ಇನ್ನೂ ತ್ಯಾವ ಇದೆ. ಓಕೆ, ಹೆಸರು ರವೆ ಹಲಸಿನ 1 ಕಪ್ ತೆಂಗಿನಕಾಯಿ ತುರಿ, ಒಂದು ತೆಂಗಿನಕಾಯಿ ಮತ್ತು ಒಂದು ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ, ಇವೆಲ್ಲ ನಮ್ಮ ಮಿಕ್ಸಿ ಜಾರಿಗೆ ನಾನು ಹಲಸಿನ ಹಣ್ಣನ್ನು ಹಾಕಿ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇದು ನಮ್ಮ ಮನೆಯ ಲಕ್ಷ್ಮಿ. ನೋಡಿ ಗೈಸ್ ಹೇಗೆ ಕಾಣಿಸ್ತಿದ್ದಾರೆ, ಕ್ಯೂಟ್ ಅಲ್ಲ? ಹೇ ಗೈಸ್, ಫುಲ್ ಆ್ಯಕ್ಚುಲಿ ನನ್ನ ಟೈಮ್ ಆವಾಗಲೇ 12:30 ಅಲ್ಲ, 12 ಏನೋ ಇವಾಗ. ಇನ್ನು ಬೊಂಬಾಟ್ ಭೋಜನ ಬರ್ತಿದೆ. ಆ್ಯಂಡ್ ಇವತ್ತು ನಮ್ಮ ಹಬ್ಬದ ಊಟ ತೋರಿಸ್ತೀನಿ ನೋಡಿ. ಒಬ್ಬಟ್ಟಿಗೆ ತುಪ್ಪ, ಚಿತ್ರಾನ್ನ, ಕೋಸಂಬರಿ, ಮತ್ತು ಇದು ಅನ್ನ ಮತ್ತು ಒಬ್ಬಟ್ಟು ಸಾರು, ವೈಟ್ ರೈಸ್ ಮತ್ತು ಒಬ್ಬಟ್ಟು ಸಾರು ಗೈಸ್. ಸೊ ಇವಾಗ ತಿನ್ನುವ. ಇಟ್ಸ್ ಲುಕಿಂಗ್ ಡ್ಯಾಮ್ ಕ್ಯೂಟ್. ಓಕೆನಾ? ನನಗೆ ಒಬ್ಬಟ್ಟನ್ನ ಹಂಗೆ ತಿಂದ ಅಭ್ಯಾಸ ಇಲ್ಲ ಗೈಸ್, ಹಾಲ್ಗೆ ಹಾಕೊಂಡು ತಿಂದ ಅಭ್ಯಾಸ. ಇಡೀ ಹಾಲು ತೊಗೊಬಂದ್ಬಿಡ್ತೀನಿ. ಈಗ ಒಬ್ಬಟ್ಟಿಗೆ ಹಾಲು ಹಾಕ್ಬಿಟ್ಟು ತಿನ್ನುವ ಗೈಸ್. ಇದು ನನ್ನ ಫ್ರೆಂಡ್ಸ್ ಕೂಡ ತುಂಬ ಜನ ಕರೆದಿದ್ದಾರೆ, ಹೋಗಬೇಕು ಗೈಸ್. ಆ್ಯಕ್ಚುಲಿ ತುಂಬ ಜನ ಹಾಲು ಹಾಕ್ಬಿಟ್ಟು ಹಿಂಗೆ ಇಸ್ಕ್ಬಿಟ್ಟು ತಿನ್ನಬೇಕು. ಅದು ಕೂಡ ನೀಟಾಗಿ ಎತ್ಕೊಂಡೆಲ್ಲ ತಿಂದರೆ ನನಗೆ ತಿನ್ನಂಗೆ ಅನ್ಸಲ್ಲ. ಯಾ, ಟೇಸ್ಟ್ ಮಾಡಿ ಹೇಳುವ. ಫಸ್ಟ್ ಒಬ್ಬಟ್ಟೆ ಮಾಡ್ತಿದ್ದೀನಿ. ಸ್ವೀಟ್. ಅಮ್ಮ, ಸೂಪರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಫಾರ್ ಗಿವಿಂಗ್ ಮಿ ಸಚ್ ಬ್ಯೂಟಿಫುಲ್ ಫುಡ್, ಟೇಸ್ಟಿ ಫುಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೈ ಮಾಮ್ ಆಲ್ಸೋ. ನಮ್ಮ ಅಮ್ಮಂಗೂ ಥ್ಯಾಂಕ್ ಯು ಸೋ ಮಚ್. ಸೂಪರ್ ಟೇಸ್ಟಿಯಾಗಿ ಮಾಡಿದ್ದಾರೆ. ಹಿಂಗೆ ತಿಂದ್ರೆ ಒಬ್ಬಟ್ಟು ಅನ್ಸೋದು ಗೈಸ್. ಈಗ ನಿಮಗೋಸ್ಕರ ಚಿತ್ರಾನ್ನ ಟೇಸ್ಟ್ ಮಾಡಿ ಹೇಳುವ ಹೇಗಿದೆ ಅಂತ. ನೋಡೋಕೆ ಸಕಲ ಕಾಣಿಸ್ತಿದೆ, ಟೇಸ್ಟು ಸೂಪರ್ ಆಗಿದೆ. ಇದು ಮಾವಿನಕಾಯಿ ಅಲ್ಲ ಗೈಸ್, ಇದು ಕ್ಯಾಪ್ಸಿಕಮ್ದು. ರಿಯಲಿ ರಿಯಲಿ ಗುಡ್. ಕೋಸಂಬರಿ, ಮೆಣಸಿನ್ಕಾಯಿ ತೆಗೆದ್ಬಿಡುವ. ಪೀಸ್ ಒಬ್ಬಟ್ಟು ಸಾರು ನಂಗೆ ತುಂಬ ಇಷ್ಟ ಗೈಸ್. ಇದು ಚೆನ್ನಾಗಿದೆ ಅಷ್ಟೇ. ಈಗ ತಿನ್ಬಿಟ್ಟು ಆಮೇಲೆ ಸಿಗುವ. ಯಾಕೇನು ರೆಡಿ ಆಗಿಲ್ಲ ಅಂತ ಕೇಳ್ತಿದ್ವಿ ಅಲ್ಲ ಗೈಸ್, ರೆಡಿ ಆಗ್ತೀನಿ ಗೈಸ್, ವೇಟ್ ಮಾಡಿ. ಓಕೆನಾ?
ಹಾಯ್ ಗೈಸ್, ದಟ್ಸ್ ಮೈ ಔಟ್ಫಿಟ್. ನೋಡಿ ಹೇಗಿದೆ. ಇನ್ನೂ ಮೇಕಪ್ ಮಾಡ್ಕೊಂಡಿಲ್ಲ. ಓಕೆನಾ, ಫಸ್ಟ್ ಔಟ್ಫಿಟ್ ತೋರಿಸ್ಬಿಡೋಣ ಅಂದ್ಬಿಟ್ಟು. ನನಗೆ ಇದಕ್ಕೆ ದುಪ್ಪಟ್ಟ ಸಿಗ್ಲಿಲ್ಲ ಅಂದ್ಬಿಟ್ಟು ಈ ದುಪ್ಪಟ್ಟನ ಪೇ ಮಾಡಿದ್ದೀನಿ. ಬಟ್ ಇಟ್ಸ್ ಲುಕಿಂಗ್ ರಿಯಲಿ ಪ್ರಿಟಿ ಗೈಸ್, ಲೈಕ್ ದಿಸ್. ಈಗ ಇದಕ್ಕೆ ಜುವೆಲ್ಸ್ ಹಾಕೊಂಡು ಮೇಕಪ್ ಹಾಕೊಂಡು ರೆಡಿ ಆಗುವ. ಅದ್ಯಾವುದೋ ಒಂದು ರೀಲ್ಸ್ ಇದೆಯಲ್ಲ, ಕಾನ್ಹಾ, ರೀಸೆಂಟಾಗಿ ಒಂದು ಫೇಮಸ್ ಅಲ್ಲ ಗೈಸ್, ಅದೇ ಕೃಷ್ಣಂದೊಂದು ಫುಲ್ ಟ್ರಾನ್ಸಿಷನ್. ಹಾಂ, ಆ ಥರ ಟ್ರಾನ್ಸಿಷನ್ ಮಾಡೋ ಥರ ಕಾಣಿಸ್ತಿಲ್ಲ. ಒಂದು ಸ್ವಲ್ಪ ರಾಧೆ ರಾಧೆ ಥರ, ರಾಧೆ ರಾಧೆ ಗೈಸ್. ಆ್ಯಕ್ಚುಲಿ ನಾವು ಹುಡುಗಿರು ಹೆಂಗೆ ಅಂದರೆ ಮೇಕಪ್ನ ನಾವು ಬೇರೆಯವರಿಗೋಸ್ಕರ ಮಾಡ್ಕೊಳ್ಳಲ್ಲ, ನಾವು ನಮಗೋಸ್ಕರ ಮಾಡ್ಕೊತೀವಿ. ವಿ ಶುಡ್ ಫೀಲ್ ಗುಡ್. ನಿಮ್ಗೆ ಗೊತ್ತಾ, ನಂದು ಒಳ್ಳೆ ಥಿಂಗ್ ಏನು ಅಂತಂದರೆ, ಜಿಮ್ಗೆ ಹೋಗಿ ಬಂದು ಒಳ್ಳೆ ಕೆಲಸ ಮಾಡಿದ್ದೀನಿ. ಏನಕ್ಕೆ ಅಂದರೆ ಇದು ನನಗೆ ಆಗ್ತಿರ್ಲಿಲ್ಲ, ಈಗ ಆಗ್ತಿದೆ. ಅಷ್ಟು ಕಾನ್ಫಿಡೆನ್ಸ್ ಬರ್ತಿದೆ. ಇನ್ನೂ ಚೆನ್ನಾಗಾಗ್ಬೇಕು ನಾನು ಗೈಸ್. ಕರೆಕ್ಟ್ ಮಾಡ್ತಿದ್ದೀನಿ, ಬ್ಲೆಂಡರ್ಲ್ಲೇ ಎತ್ಕೊಂಡು. ಈಗ ಯಾರು ವಾಶ್ ಮಾಡ್ತಾರೆ ಅದನ್ನ, ಸೊ ಹಾಗೆ ಮೇಕಪ್ ಮಾಡ್ಕೋತಿದ್ದೀನಿ. ಸ್ವಲ್ಪ ಕ್ಯೂಟ್ ಗಗನ. ಗರ್ಲ್ಸ್ ಆರ್ ಆಲ್ವೇಸ್ ಪ್ರಿಟಿ. ಅವ್ರು ದಪ್ಪಕ್ಕಿದ್ರು ಪ್ರೆಟಿ, ಅವ್ರು ಸಣ್ಣಕ್ಕಿದ್ರು ಪ್ರೆಟಿ. ಅವ್ರ ಗೈಸ್ ಸಣ್ಣ ಇದ್ರು ಓಕೆ, ದಪ್ಪ ಇದ್ರು ಓಕೆ. ದೆನ್ ಯಾಕೆ ಜಿಮ್ಗೆ ಹೋಗ್ಬೇಕು ಅಂತ ನೀವು ಕೇಳ್ಬೋದು. ಕಾನ್ಫಿಡೆನ್ಸ್ ಥೆರಪಿ ಅಂತ ಹೇಳ್ಬೋದು ಗೈಸ್. ಮೇನ್ಲಿ ಜಿಮ್ನ ನಾನಂತೂ ಇವತ್ತು ಕೂಡ ಹೋಗ್ಬಿಟ್ಟು ಬಂದೆ ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಟ್ಸ್ ಥೆರಪಿ ಟು ಮೀ. ಹೋದ್ರೆ ನನಗೆ ಗಿಲ್ಟ್ ಆಗ್ಬಿಡುತ್ತೆ ನಾನು ಹೋಗಿಲ್ಲ ಅಂದರೆ, ನಾನೇನೋ ಮಾಡಿದೆ ಅನ್ನೋ ಥರ. ಹೋಗ್ಬಿಟ್ಟು ಬಂದರೆ ನೆಮ್ಮದಿ, ಖುಷಿ, ಹಾಯಾಗಿರ್ಬೋದು. ಒಂಥರ ನಮ್ಮ ನೆನ್ನೆದು ಏನೇನು ಥಾಟ್ಸ್ ಇರುತ್ತೋ ಅದೆಲ್ಲ ಹೋಗ್ಬಿಟ್ಟಿರುತ್ತೆ. ಕ್ಲೀನಪ್ ಆಗುತ್ತೆ ಮೈಂಡು. ಸೊ ಯಾರು ರಿಯಲಿ ಜಿಮ್ ಇಸ್ ಥೆರಪಿ ಗೈಸ್. ಪ್ಲೀಸ್ ಡೂ ಜಾಯಿನ್ ಆಲ್ ದಿ ಗರ್ಲ್ಸ್. ಅವ್ರದ್ದು ಏನು ಗೊತ್ತಾ, ಓಕೆ ಜಾಸ್ತಿ ಕುಯ್ದುಬಿಟ್ಟೆ ಅನ್ಸುತ್ತೆ, ಸಾಕು ಎಷ್ಟಕ್ಕೆ ಫುಲ್ ರೆಡಿ ಆಗಿಬಿಟ್ಟು ನಂದು ತೋರಿಸ್ತೀನಿ. ಓಕೆನಾ? ದಟ್ ವಾಸ್ ಮೈ ಲುಕ್ ಗೈಸ್. ಮೈಕ್ ಆಫ್ ಆಗಿಬಿಡಿತ್ತು, ನೋಡ್ಕೊಂಡೇ ಇಲ್ಲ ನಾನು. ಸೀದು ಮೇಕಪ್ ಎಷ್ಟು ಫ್ಲಾಲೆಸ್ ಆಗಿ ಕಾಣಿಸ್ತಿದೆ ಅಂತ. ದಟ್ ಈಸ್ ವಾಟ್ ವಿ ವಾಂಟ್ ಬೀಯಿಂಗ್ ಅ ಗರ್ಲ್ಸ್. ಇನ್ನೊಂದು ಟಿಪ್ ಏನಂದರೆ, ನಾನು ಮುಖ ಪೂರ್ತಿ ಏನು ಫೌಂಡೇಶನ್ ಹಾಕಿಲ್ಲ, ಬರೀ ಸನ್ಸ್ಕ್ರೀನ್ ಅಷ್ಟೇ ಹಚ್ಕೊಂಡಿರೋದು ಮುಖಕ್ಕೆ ನಾನು. ಮತ್ತು ಪೌಡರಿಂದ ಪ್ಯಾಕ್ ಮಾಡ್ಕೊಂಡಿದ್ದೇನೆ ಅಷ್ಟೇ. ಐ ಆಮ್ ವೈಬಿಂಗ್. ಈವನ್ ಬ್ಲಷು ಹೈಲೈಟರ್ ಕೂಡ ಹಾಕಿಲ್ಲ ಗೈಸ್ ನಾನು. ಹೇರಿಂಗ್ಸ್ ಹಾಕೊಂಡೆ ಟು ಫಿನಿಶ್ ದ ಔಟ್ಲುಕ್. ಹಿಯರ್ ಇಸ್ ಮೈ ಲುಕ್, ಕಂಪ್ಲೀಟ್ ಲುಕ್ ಇದು ನಂದು. ಹೇಗಿದೆ ಗೈಸ್? ಮೇ ಬಿ ದಟ್ ಲಿಪ್ ಕಲರ್ ಇಸ್ ಜಸ್ಟ್ ಅಟ್ರಾಕ್ಟಿಂಗ್ ಮಿ ಸೋ ಮಚ್ ಅಂತ ಅನಿಸ್ತಿತ್ತು. ಆ್ಯಂಡ್ ಈ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಲಯನ್ ಗೇಟ್ಸ್ ಪೋರ್ಟಲ್ ಓಪನ್ ಇತ್ತು ಗೈಸ್. ಅಂದರೆ ನಾವು ಏನೇ ಮ್ಯಾನಿಫೆಸ್ಟ್ ಮಾಡಿದ್ರು ಆಗುತ್ತೆ. ಸೊ ಇನ್ ಫ್ರಂಟ್ ಆಫ್ ಮಿರರ್ ಐ ವಾಸ್ ಮ್ಯಾನಿಫೆಸ್ಟಿಂಗ್ ಫಾರ್ ಸಮ್ ಟೈಮ್. ಮತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಕೂಡ ಫಸ್ಟ್ ಥಿಂಗ್ ಐ ಡಿಡ್ ವಾಸ್ ದ್ಯಾಟ್. ಸೊ ನೀವು ಮಾಡ್ಕೊಂಡಿರ್ತೀರಾ ಅಂತ ನಾನು ಬಿಲೀವ್ ಮಾಡ್ತೀನಿ. ಎಲ್ಲರಿಗೂ ಅವರೇ ಹೀರೋ, ಅವರೇ ಹೀರೋಯಿನ್. ಸೊ ಯಾ, ಒಳ್ಳೆ ಹೀರೋಯಿನ್ ಥರ ಕಾಣಿಸ್ತಿದ್ದೀನಿ ಗೈಸ್. ಚೂರು ಸಣ್ಣ ಆಗಿಬಿಟ್ರೆ ಆಹಾ ಪರ್ಫೆಕ್ಟ್. ಈಗಲೂ ಪರ್ಫೆಕ್ಟೇ. ಇನ್ನೊಂದು ಚೂರು ಸಣ್ಣ ಆಗಿಬಿಟ್ರೆ, ಇನ್ನೊಂದು ಚೂರು ಫಿಟ್ ಆಗಿಬಿಟ್ರೆ ಸೂಪರ್. ಓಕೆ ಗೈಸ್, ಈಗ ನನ್ನ ಫ್ರೆಂಡ್ ಮನೆಗೆ ಹೋಗಬೇಕು. ಊಟಕ್ಕೆ ಕರೆದಿದ್ದಾರೆ. ಊಟ ಮಾಡಿಬಿಟ್ಟು ಆದರೆ ದೇವ್ರನ್ನ ತೋರಿಸ್ತೀನಿ. ಐ ಡೋಂಟ್ ನೋ ಅಲ್ಲೆಲ್ಲ ಹೇಗೆ ವೀಡಿಯೋ ಮಾಡೋದು ಅಂತ, ಆದರೆ ತೋರಿಸ್ತೀನಿ. ಓಕೆ, ಇನ್ನೊಬ್ಳು ಫ್ರೆಂಡು ಕರೆದಿದ್ದಾಳೆ. ಪಾಪಾಚಿ ತುಂಬ ದೂರ ಇದ್ದಾಳೆ. ಐ ಕಾಂಟ್ ಕಮ್ ಗರ್ಲ್. ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ಇದು ಡಿಫ್ರೆಂಟ್ ಸ್ಕರ್ಟು. ಈ ಸ್ಕರ್ಟ್ಗೆ ಇದು ಡಿಫ್ರೆಂಟ್ ದುಪ್ಪಟ್ಟ, ಇದು ಡಿಫ್ರೆಂಟ್ ಬ್ಲೌಸು. ಸೊ ಮೂರೂ ಮ್ಯಾಚ್ ಮಾಡಿಕೊಂಡು ಸಮ್ಹೌ ಐ ಆಮ್ ಲುಕಿಂಗ್ ಗುಡ್. ಇವತ್ತಿನ ದಿನ ಇಸ್ ಲೈಕ್ ಚೆನ್ನಾಗಿರಲಿ, ಬಿಕಾಸ್ ಐ ಆಮ್ ಲುಕಿಂಗ್ ಗುಡ್. ಒಂಚೂರು ರೀಲ್ಸ್ ಎಲ್ಲ ಮಾಡ್ಕೊಂಬಿಡುವ ಮೋನಿಕಾ, ಅದು ಮಾಡ್ಕೊಳ್ಳೋಣ ಅಂತ ಅನ್ಕೋತಿದ್ದೀನಿ. ಯಾ, ಈ ಡ್ರೆಸ್ ಅಲ್ಲ, ಇಟ್ಸ್ ಓಕೆ ಅಲ್ವಾ ಗೈಸ್? ನೆಕ್ಸ್ಟು ನನ್ನ ಡಯಟ್ ವ್ಲಾಗ್ ಬರುತ್ತೆ. ಅಂದರೆ ನಾನು ಎಷ್ಟು ಸಣ್ಣ ಆಗಿದ್ದೀನಿ 1 ಮಂತಲ್ಲಿ ಅಂದ್ಬಿಟ್ಟು. ಪ್ಲೀಸ್ ಡು ಸಬ್ಸ್ಕ್ರೈಬ್ ಆ್ಯಂಡ್ ವಾಚ್ ಮೈ ವ್ಲಾಗ್. ಈ ವ್ಲಾಗು ಕೂಡ, ಆ ವ್ಲಾಗು ಕೂಡ. ಓಕೆನಾ? ಸರಿ, ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಗೈಸ್ ಹೋಗ್ಬಿಟ್ಟು ಬಂದೆ, ಬಟ್ ಐ ಕುಡ್ ನಾಟ್ ಮೇಕ್ ದ ವಿಡಿಯೋ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಆದಷ್ಟು ವಿಡಿಯೋ ಕ್ಯಾಪ್ಚರ್ಸ್ ಮಾತ್ರ ಹಾಕ್ತೀನಿ, ಅದನ್ನು ಮಾತ್ರ ನೋಡ್ಕೊಳ್ಳಿ. ಬಿಕಾಸ್ ಐ ಕುಡಂಟ್ ರೆಕಾರ್ಡ್ ಗೈಸ್. ಇದು ನಮ್ಮನೆಯ ಲಕ್ಷ್ಮಿ ಗೈಸ್. ಸಿ ದಿ ಲುಕ್. ಎಲ್ಲರೂ ಚೆನ್ನಾಗಿ ಹಬ್ಬ ಆಚರಿಸ್ತೀರಿ ಅಂತ ಅನ್ಕೊತಿದ್ದೀನಿ. ಎಲ್ಲರ ಮನೆಗೂ ಲಕ್ಷ್ಮಿ ಬರಲಿ ಗೈಸ್. ಬಾಳಿದ ತಕ್ಷಣ ಬಂದ್ಬಿಟ್ಟಾ ನೋಡಿ ಎಷ್ಟು ಕ್ಯೂಟಾಗಿ ಆ್ಯಕ್ಟ್ ಮಾಡ್ತಿದ್ದಾನೆ ಗೈಸ್. ಇವಾಗ ಹೀಗಾಗ್ಬಿಟ್ಟಿದ್ದೀನಿ. ಈಗ ಕೆಳಗಡೆ ಮನೆಯವ್ರು ಕರೆದಿದ್ದಾರೆ, ಹೋಗ್ಬಿಟ್ಟು ಬರುವ. ಬೇರೆ ಕಟ್ಟಿದ್ದೀರಾ? ನಿಮಿಷ ಇದು ಕೊಡ್ತೀನಿ. ಥ್ಯಾಂಕ್ ಯು.
ಏಸು ಇಲ್ಲ ನೋಡು ನೀನು ಥ್ಯಾಂಕ್ ಯು ತನಿಷಾ, ಥ್ಯಾಂಕ್ ಯು ಪೂಜಾರಿ ರೇ. ಗೈಸ್ ಫೈನಲಿ ಮುಗೀತು ಎಲ್ಲ. ಏನೇನ ಒಂದು ಆಂಟಿ ಬಂದುಬಿಟ್ಟು ಯಾಕೆ ಕಾಂಪ್ಲಿಮೆಂಟ್ಸ್ ಕೊಟ್ಟರು ಗೈಸ್. ಒಂದು ಆಂಟಿ ಬಂದು ಹೇಳಿದ್ರು ನನಗೇನೆ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಹಿಂಗೆ ಅಂದ್ಬಿಟ್ಟೋದ್ರು. ಫುಲ್ ನೋತಿತ್ತು, ಎರಡು ಕಡೆ ಅಂದ್ಬಿಟ್ಟೋದ್ರು. ಆಂಟಿ ನೋಡ್ತಿದ್ದೆ ಆಂಟಿ ಅಂದೆ ನಾನು. ಸೆಕೆಂಡ್ ಆಂಟಿ ಬಂದುಬಿಟ್ಟು ನನ್ನ ಮಕ್ಕಕ್ಕೆ ಬಿಂದಿಗಿಂತ ಈ ಬೊಟ್ಟೆಗೆ ಎಷ್ಟು ಲಕ್ಷಣವಾಗಿ ಕಾಣಿಸುತ್ತೆ, ಬಿಕಾಸ್ ಇಟ್ ಇಸ್ ಲೈಕ್ ಸರ್ಕಲ್ ಆ ಥರ ಅಂತ ಕಾಂಪ್ಲಿಮೆಂಟ್ ಕೊಟ್ಟರು. ಸೊ ಐ ಫೆಲ್ಟ್ ಹ್ಯಾಪಿ. ದಟ್ಸ್ ಇಟ್. ಈಗ ಮೇಕಪ್ ತೆಗಿಯೋ ಟೈಮ್ ನೋಡಿ ಗೈಸ್, ಮೇಕಪ್ ಇನ್ನೂ ಏನು ಹೋಗಿಲ್ಲ. ನನಗೆ ಎಷ್ಟು ಸ್ವೆಟ್ ಬರುತ್ತೆ ಅಂದರೆ ಅಷ್ಟು ಸ್ವೆಟ್ ಬರುತ್ತೆ, ಬಟ್ ಸ್ಟಿಲ್ ಏನೂ ಹೋಗಿಲ್ಲ. ದಟ್ ಲಿಪ್ ಶೇಡ್ ಐ ರಿಯಲಿ ಲೈಕ್ ಇಟ್. ಅದು ಯಾವುದು ಅಂತ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋ. ಆ್ಯಕ್ಚುಲಿ ಅದು ಎಲ್ಲಿಂದ ತೊಗೊಬಂದಿದ್ದು ಅಂತ ಇದೇ ವಿಡಿಯೋ, ಅದು ನೆಕ್ಸ್ಟ್ ಪೋಸ್ಟ್ ಮಾಡ್ತೀನಿ. ಸೊ ವಿಲ್ ಗೆಟ್ ಟು ನೋ ದ್ಯಾಟ್ ಎವ್ರಿಥಿಂಗ್ ಅಬೌಟ್ ದ್ಯಾಟ್. ಇವತ್ತಿಗಿಷ್ಟೇ. ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಫಸ್ಟ್ ಮಾಡಿ. ಸೊ ಬಾಯ್ ಫ್ರಮ್ ಗಗನ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ಆಮ್ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್.